ನಮಸ್ತೆ. ನಾನು ಎಸ್ ಕೆ ಕುಪ್ಪಾಸ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತೇನೆ. ಇಲ್ಲ ಒಂದು ಸಿದ್ಧಾಂತ ಇದು, ಬಿಗ್ ಬ್ಯಾಂಗ್ ಥಿಯರಿ ಅಂತ. ಅದಕ್ಕೆ ಶತಕೋಟಿ ವರ್ಷಗಳ ಹಿಂದೆ ಬ್ರಹ್ಮಾಂಡದಲ್ಲಿ ಒಂದು ಆಸ್ಫೋಟ ನಿರ್ಮಾಣ ಆಯಿತು. ಅದಕ್ಕೆ ಸೂಪರ್ ನೋವಾ ಅಂತಾರೆ. ಈಗಲೂ ಯಾವಾಗಲೂ ಬ್ರಹ್ಮಾಂಡದಲ್ಲಿ ಈ ಥರದ ಆಸ್ಫೋಟಗಳು ನಡೀತಾನೇ ಇರುತ್ತೆ. ಆ ಶತಕೋಟಿ ವರ್ಷಗಳ ಹಿಂದೆ ಏನೊಂದು ಆಸ್ಫೋಟ ನಿರ್ಮಾಣ ಆಯಿತು, ಅವಾಗ ಎಲ್ಲೆಲ್ಲೂ ಚೂರುಗಳು ಸಿಡಿದು ಬೀಳುತ್ತೆ. ಹಾಗೆ ಚೂರುಗಳು ಸಿಡಿದು ಬಿದ್ದಾಗ ಇದು ನಮ್ಮ ಸಂಸಾರ ನಿರ್ಮಾಣ ಆಗುತ್ತೆ. ಸೊ ನಮ್ಮ ಸಂಸಾರದಲ್ಲಿ ಸೂರ್ಯ ಜೊತೆಗೆಲ್ಲ ಗ್ರಹಗಳ ಉಪಗ್ರಹಗಳ ಕೆಲಸ ಮಾಡುತ್ತೆ. ಇವೆಲ್ಲ ಇವುಗಳ ನಡುವೆ ಒಂದು ಸಂಬಂಧ ಇದೆ. ಏನು ಸಂಬಂಧ ಅದು? ಸೊ ನಾವೀಗ ಭೂಮಿ ಮೇಲೆ ಕೂತಿದ್ದೀವಿ, ನಮಗೂ ಭೂಮಿಗೂ ಸಂಬಂಧ ಇದೆ. ಭೂಮಿಯಿಂದ ನಾನು ಅಂತರ ಮೇಲೆ ನಿಲ್ಲಕ್ಕೆ ಬರಲ್ಲ, ಭೂಮಿ ತನ್ನನ್ನು ಕೆಳಗೆ ಜಗ್ಗುತ್ತೆ. ಸೊ ಗ್ರಾವಿಟೇಷನಲ್ ಫೋರ್ಸ್ ಇರೋದು. ಭೂಮಿಯ ಸುತ್ತಲೂ ಚಂದ್ರ ತಿರುಗ್ತಾನೆ, ಭೂಮಿಯ ಒಂದು ಉಪಗ್ರಹ. ಪೃಥ್ವಿಗೂ ಚಂದ್ರನಿಗೂ ನಡುವೆ ಖಾಲಿ ಜಾಗ ಇದೆ ಅಂತ ನಮ್ಮ ಕಲ್ಪನೆ. ಇಲ್ಲ, ಖಾಲಿ ಜಾಗ ಇಲ್ಲ, ದೇರ್ ಈಸ್ ಎನರ್ಜಿ. ಆ ಕಾರಣಕ್ಕೆ ಚಂದ್ರ ಪೃಥ್ವಿಯ ಸುತ್ತಲೂ ಪರಿಭ್ರಮಣೆ ಮಾಡ್ತಾನೆ. ಪೃಥ್ವಿ ಚಂದ್ರನನ್ನು ತಗೊಂಡು ಸೂರ್ಯನ ಸುತ್ತಲೂ ಪರಿಭ್ರಮಣೆ ಮಾಡುತ್ತೆ. ಸೂರ್ಯನಿಗೂ ಪೃಥ್ವಿಗೂ ಎಷ್ಟು ಡಿಸ್ಟೆನ್ಸ್ ಇದೆ? ಆಲ್ಮೋಸ್ಟ್ 9 ಕೋಟಿ ಮೈಲುಗಳ ದೂರದಲ್ಲಿ ಸೂರ್ಯ ಇದ್ದಾನೆ. ಅವನಿಗೂ ನಮಗೂ ನಡುವೆ ಖಾಲಿ ಜಾಗ ಇದೆ ಅಂತ ನಮ್ಮ ಕಲ್ಪನೆ. ಆದರೆ ಇಬ್ಬರಿಗೂ ಸಂಬಂಧ ಇದೆ. ಏನದು? ಈ ನಡುವೆ ದೇರ್ ಇಸ್ ಎ ಎನರ್ಜಿ, ಒಂದು ಶಕ್ತಿ ಕೆಲಸ ಮಾಡುತ್ತೆ. ಸೂರ್ಯ ಅದನ್ನು ಹಿಡಿದಿಡ್ತಾನೆ. ಅದೇ ಥರ ಎಲ್ಲ ಗ್ರಹಗಳು ತಮ್ಮ ತಮ್ಮ ಉಪಗ್ರಹಗಳ ಜೊತೆಗೆ ಸೂರ್ಯನ ಪರಿಭ್ರಮಣೆ ಮಾಡುತ್ತೆ. ಕಾರಣ ದೇರ್ ಇಸ್ ಎ ಎನರ್ಜಿ. ಸೂರ್ಯ ಸ್ಥಿರ ಇದ್ದಾನೇನೋ ಒಂದು ಕಡೆ? ಇಲ್ಲ. ಸೂರ್ಯ ಎಲ್ಲ ಗ್ರಹ ಉಪಗ್ರಹಗಳನ್ನು ಕರ್ಕೊಂಡು ಅನಂತರ ಕಡೆಗೆ ಚಲನೆಯಲ್ಲಿದ್ದಾನೆ. ಎಲ್ಲಿ? ಮಿಲ್ಕಿ ವೇ ಕ್ಷೀರಪಥ ಅಂತ ಹೇಳ್ತೀವಿ. ಕ್ಷೀರಪಥದಲ್ಲಿ ಅನಂತರ ಕಡೆಗೆ ಚಲನೆಯಲ್ಲಿದ್ದಾನೆ. ಒಂದು ಕ್ಷೀರಪಥದಲ್ಲಿ ನಮ್ಮ ಸೂರ್ಯ ಸಂಸಾರ ಹೆಂಗಿದೆಯೋ ಅದೇ ಥರ ಇನ್ನೂ ಸಾಕಷ್ಟು ಸೂರ್ಯರಿದ್ದಾರೆ, ಅವರದೇ ಸಂಸಾರಗಳಿದೆ. ಬ್ರಹ್ಮಾಂಡದಲ್ಲಿ ಇಂಥ ಎಷ್ಟೋ ಆಕಾಶಗಂಗೆಗಳು ಅಂತಾರೆ. ಅದಕ್ಕೆ ಕ್ಷೀರಪಥ, ಮಿಲ್ಕಿ ವೇ, ಆಕಾಶಗಂಗೆಗಳು, ಎಷ್ಟೋ ಆಕಾಶಗಂಗೆಗಳಿವೆ. ಆಕಾಶಗಂಗಳೆಲ್ಲ ನೋಡಬೇಕಾ? ಅಮಾವಾಸ್ಯೆ ದಿವಸ ಶುಭ್ರವಾದ ರಾತ್ರಿ ಮೇಲೆ ಆಕಾಶ ನೋಡಬೇಕು, ಎಷ್ಟೊಂದು ನಕ್ಷತ್ರಗಳು ಕಾಣಿಸುತ್ತೆ, ಕೋಟಿ ನಕ್ಷತ್ರಗಳು ಕಾಣಿಸುತ್ತೆ. ನಾವೇನು ತಿಳ್ಕೊಂಡಿದ್ದೀವಿ? ನಮಗೆ ಬೆಳಕು ಬರೋದು ಬರೀ ನಮ್ಮ ಸೂರ್ಯನಿಂದ ಮಾತ್ರ ಅಂತ ಇಲ್ಲ, ಎಲ್ಲ ನಕ್ಷತ್ರಗಳಿಂದಲೂ ನಮಗೆ ಬೆಳಕು ಬರುತ್ತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅಂತ ನಾವು ಹೇಳೋದು. ಎಲ್ಲ ಕಡೆಯಿಂದ ಬೆಳಕು ಬರುತ್ತೆ. ಸೊ ಇಷ್ಟೊಂದು ಕೋಟಿ ನಕ್ಷತ್ರಗಳವ, ಎಲ್ಲ ಇದೆ ಬ್ರಹ್ಮಾಂಡದಲ್ಲಿ. ಯಾರು ಸಹಿತ ಸ್ವತಂತ್ರರಿಲ್ಲ. ದೇ ಆರ್ ಇಂಟರ್ಕನೆಕ್ಟೆಡ್. ಪರಸ್ಪರ ಸಂಬಂಧ ಇದೆ. ಏನು ಸಂಬಂಧ? ಅದು ದೇರ್ ಇಸ್ ಎ ಎನರ್ಜಿ, ಯೂನಿವರ್ಸಲ್ ಎನರ್ಜಿ ಅಂತ. ಅದಕ್ಕೆ ಅನಂತ ಶಕ್ತಿ ಬ್ರಹ್ಮಾಂಡದಲ್ಲಿ ಕೆಲಸ ಮಾಡುತ್ತೆ, ಎಲ್ಲರನ್ನೂ ಬಂಧಿಸಿಟ್ಟಿದೆ. ಯಾರೂ ಸಹಿತ ಸ್ವತಂತ್ರರಿಲ್ಲ. ಈಗ ಗಾಯತ್ರಿ ಮಂತ್ರದಲ್ಲಿ ಹೇಳ್ತೀವಿ ನಾವು, ಭೂಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಭೂಮಿ, ಎಲ್ಲ ಗ್ರಹಗಳು, ನಕ್ಷತ್ರಗಳು, ಎಲ್ಲ ಕಡೆ ಆಕಾಶಕಾಯಗಳು, ಅಲ್ಲಿಂದ ಬರ್ತಕ್ಕಂತಹ ಬೆಳಕು ನಮ್ಮ ಬುದ್ಧಿಶಕ್ತಿಯನ್ನು ಪ್ರಚೋದನೆ ಮಾಡಲಿ ಅಂತ ಹೇಳುತ್ತೆ. ಅದಕ್ಕೆ
ಬ್ರಹ್ಮಾಂಡದಲ್ಲಿರ್ತದೋ ಯೂನಿವರ್ಸಲ್ ಎನರ್ಜಿ, ಅನಂತ ಶಕ್ತಿ ಅದರದೇ ಒಂದು ಸಣ್ಣ ಭಾಗ. ಸೊ ನಮ್ಮೆಲ್ಲರಲ್ಲೂ ಸಹಿತ ನಾವು ಮನುಷ್ಯರಿರ್ಬೋದು, ಗಿಡ ಮರಗಳಿರ್ಬೋದು, ಮಿನರಲ್ ವರ್ಲ್ಡ್ ಇರ್ಬೋದು, ಪಕ್ಷಿ ಪ್ರಾಣಿಗಳಿರ್ಬೋದು, ಎಲ್ಲರಲ್ಲೂ ಕೆಲಸ ಮಾಡುತ್ತೆ ಅನಂತ ಶಕ್ತಿಯ ಒಂದು ಸಣ್ಣ ಭಾಗ. ಆ ಅನಂತ ಶಕ್ತಿಯ ಕಾರಣಕ್ಕೆ ಸೊ ನಮ್ಮಲ್ಲಿ ಉಸಿರಾಡಿಸೋದಿರ್ಬೋದು, ಚಲನೆ ಇರ್ಬೋದು, ಎಲ್ಲ ನಡೆಯುತ್ತೆ. ಅದಕ್ಕೆ ಕಾರಣ ಯೂನಿವರ್ಸಲ್ ಎನರ್ಜಿ. ಧನ್ಯವಾದಗಳು.